ಅಂತ ಹೇಳು. ಇಲ್ಲಿಗೆ ಯಾರು ಬಂದಿದ್ರು? ಏನು ಅಂದ್ರೆ ಯಾರೋ ಮಾತಾಡೋದು ಕೇಳಿಸ್ತು. ಯಾರು ಮಾತಾಡ್ತಿದ್ರು ಅಂತ ಕೇಳಿ, ಸ್ವಲ್ಪ ಕೇಳಿ. ಏಯ್, ನೀನ್ ಯಾರ ಜೊತೆ ಮಾತಾಡ್ತಾ ಇದ್ದೆ? ಇಷ್ಟೊತ್ತು ಯಾರ ಜೊತೆ ಮಾತಾಡ್ತಾ ಇದ್ದೆ? ಏನೋ ಗೊಣಕೋತಾ ಇದ್ದೆ. ನಾನು ಗೊಣಗೋದು ಇವತ್ತು ನಿಮಗ್ ಕೇಳಿಸ್ತಾ? ನನಗ್ ನಾನೇ ಏನೋ ಮಾತಾಡ್ಕೋತಿರ್ತೀನಿ, ಕೇಳೋರು ಯಾರು? ಏಯ್, ನೀನ್ ಹೀಗೆ ಮಾತಾಡ್ತಾ ಇರು, ಮಾಡ್ತೀನಿ ನಿನ್ಗೆ. ಮರ್ಯಾದೆಯಿಂದ ಮನೆಗೆ ಯಾರು ಬಂದಿದ್ರು ಅಂತ ಹೇಳು. ಅಯ್ಯೋ ಅತ್ತೆ, ಏನ್ ಮಾಡ್ತಾ ಇದ್ದೀರಾ? ಏನತ್ತೆ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ನೀವೀ ಒನ್ಕೆ ಎತ್ತದಕ್ ಆಗಲ್ಲ. ಹೋಗ್ ಕೂತ್ಕೊಳ್ಳಿ, ನಾನ್ ಮಾಡ್ತೀನಿ ಇದನ್ನ. ನನ್ ಮಾತನ್ ಕೇಳಿ ಅತ್ತೆ. ನೀವ್ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನೀರ್ ಕುಡೀರಿ. ತುಂಬಾ ಸುಸ್ತಾಗಿರ್ತೀರಾ. ನಿಮ್ಮೆ ಹಣ್ಣಿನ ಪಾನಕ ಮಾಡ್ಕೊಡ್ಲಾ? ಬಿಸ್ಲಲ್ ಕಷ್ಟಪಟ್ಟು ಕೆಲ್ಸ ಮಾಡೋದ್ ನೀವು. ನಿಂಬೆ ಹಣ್ಣಿನ ಪಾನಕ ನಾನ್ ಕುಡಿಬೇಕಾ? ಸಾಕ್ ನಿಲ್ಸು. ನಂಗೇನು ಸುಸ್ತಾಗಿಲ್ಲ, ಆರಾಮಾಗಿ ಕೆಲ್ಸ ಮಾಡ್ತಿದ್ದೀನಿ. ನೀವ್ ಕೆಲ್ಸ ಮಾಡ್ತಾನೆ ಇರ್ತೀರಾ, ಆದ್ರೆ ವಿಶ್ರಾಂತಿ ಮಾತ್ರ ತಗೊಳಲ್ಲ. ನಂಗೂ ಸಹಾಯ ಮಾಡಕ್ ಬಿಡು. ನಮ್ ಸಾಲ ತೀರ್ಬೇಕಲ್ವಾ, ಅಲ್ಲಿವರೆಗೂ ಬೇರೆ ದಾರಿ ಇಲ್ಲ. ಆಮೇಲೆ ನಿನ್ ಹತ್ರನೇ ಸೇವೆ ಮಾಡಿಸ್ಕೋತೀನಿ ಬಿಡು. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಅನುಭವಿಸ್ಲೇಬೇಕು. ನೀವೇನು ಚಿಂತೆ ಮಾಡ್ಬೇಡಿ. ನಾವೆಲ್ಲರೂ ತುಂಬಾ ಕಷ್ಟ ಪಡ್ತಾ ಇದೀವಲ್ವಾ, ಖಂಡಿತ ಸಾಲ ತೀರುತ್ತೆ. ಎಷ್ಟ್ ಕೆಲ್ಸ ಬೇಕಾದ್ರೂ ಮಾಡ್ಬೋದು. ಆದ್ರೆ ನನ್ ಮಗ ಶಿವಪ್ಪ ಯಾರ್ದೋ ಮನೆಗ್ ಹೋಗಿ ಸೌದೆ ಹೊಡಿತಿದ್ದಾನೆ. ನೆನ್ಸ್ಕೊಂಡ್ರೆ ನೋವಾಗತ್ತೆ. ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಬಿಸ್ಲಲ್ಲಿ ನಿಲ್ಲೋಕಾಗ್ದೆ ಸುಸ್ತಾಗಿ ಹೋಗಿದ್ದಾನೆ. ಕೊಡ್ಲಿ ಎತ್ತೋಕಾಗ್ದೆ ಒದ್ದಾಡ್ತಾ ಇದ್ದಾನೆ. ಅವರು ಸಹಾಯ ಮಾಡಲ್ಲ, ಬೇರೆಯವ್ರಿಗೂ ಮಾಡೋದಕ್ ಬಿಡಲ್ಲ. ನಾವ್ ಕಷ್ಟ ಪಡ್ತಾ ಇದ್ರೆ ಅದನ್ನ ನೋಡಿ ಅಪಹಾಸ್ಯ ಮಾಡ್ತಾರೆ. ಯಾಕೆ ಇವರೆಲ್ಲ ಇಷ್ಟು ಕ್ರೂರವಾಗಿ ನಡ್ಕೋತಾರೆ? ಹೊರಗ್ ಹೋಗಿ ಕೆಲ್ಸ ಮಾಡೋದು ಏನ್ ಅಪರಾಧ ಅಲ್ವಲ್ಲ. ನಾವ್ ಹೇಗಾದ್ರೂ ಮಾಡಿ ಸಾಲನ ತೀರಿಸ್ಲೇಬೇಕು. ಅತ್ತೆ, ನೀವ್ ಸಾಲದ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಆದಷ್ಟು ಬೇಗ ತೀರಿಸ್ಬಿಡೋಣ. ನೀನ್ ಹೇಳ್ತಿರ್ದು ನಿಜಾನೇ. ಆದ್ರೆ ನೀನ್ ಏನೇ ಸಮಾಧಾನ ಮಾಡಿದ್ರು ಚಿಂತೆ ಮಾಡದೆ ಹೇಗಿರೋದು? ಗುಡಿಲ್ ಪೂಜೆ ಮಾಡ್ಬೇಕಾದ್ ನನ್ ಶಿವಪ್ಪ ಯಾರ್ದೋ ಮನೆಗೆ ಹೋಗಿ ಕೂಲಿ ಕೆಲಸ ಮಾಡ್ತಿದ್ದಾನೆ. ಅದನ್ನ ನೆನ್ಸ್ಕೊಂಡ್ರೆ ನನ್ ಕರಳ ಕಿತ್ತು ಬರುತ್ತೆ. ನನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಾನು ಕೂಡ ಯಾರ್ದಾದ್ರೂ ಮನೆಗೆ ಹೋಗಿ ಕೆಲಸ ಮಾಡ್ತೀನಿ. ಅವನಿಗೆ ಸ್ವಲ್ಪ ಭಾರ ಕಡಿಮೆ ಆದ್ರೂ ಆಗತ್ತೆ. ಅವನೊಬ್ನೇ ಎಷ್ಟು ಅಂತ ಮಾಡ್ತಾನೆ. ಅತ್ತೆ, ನಮ್ ಸಕ್ಕು ಪಾಂಡು ಜೊತೆ ಹೋಗಿದ್ದಾಳ? ಒಬ್ಳೇ ಹೋಗಿದ್ದಾಳೆ, ಬರ್ತಾಳೆ ಬಿಡು. ಏನೋ ಅಂದ್ರೆ ನಾನ್ ಹೇಳ್ತಾ ಇರೋದು ಸತ್ಯ. ನಿಮ್ಮೇಲೆ ಆಣೆ. ಏಯ್, ನನ್ ಮೇಲೆ ಆಣೆ ಮಾಡ್ತೀಯ ನೀನು? ನಿನ್ ಮೇಲೆ ಮಾಡ್ಕೋ. ಹಾ ಸರಿ, ನನ್ನ ಆಣೆಗೂ. ಸತ್ಯ ರೀ, ನಿಜವಾಗ್ಲೂ ಇಲ್ಲಿಗೆ ಯಾರು ಬರ್ಲಿಲ್ಲ ರೀ. ನಾನು ಗಿಡಗಳಿಗೆ ನೀರ್ ಹಾಕೋದಕ್ಕೆ ತೋಟಕ್ಕೆ ಹೋಗಿದ್ದೆ. ನೀವೇ ನೋಡಿ, ಬೇಕಿದ್ರೆ ಇಲ್ಲಿ ಯಾರೂ ಇಲ್ಲ.
ನಿಮಗೇನಾದ್ರೂ ಬೇಕಾ? ಅವ್ರಿಗೆ ಬೇಕಾಗಿರೋದನ್ನ ನೀವು ಕೊಡ್ತೀರಾ ಅಕ್ಕ? ಏನೋ ಕೊಟ್ಬಿಡೋ ತರ ಕೇಳ್ತಿದ್ದಾರೆ. ಸುಮ್ನೆ ನನ್ನನ್ನು ಕೆಣಕ್ಬೇಡ. ನೀವು ಸುಳ್ಳು ಹೇಳ್ತಿದ್ದೀರಾ, ನಿಜ ಹೇಳಿದ್ರೆ ನಿಮ್ಗೆ. ಏಯ್ ನಿಲ್ಸಿ. ಇಲ್ಲಿ ನೋಡು, ನೀನು ಎಲ್ಲೂ ಹೋಗದೆ ಅಡ್ಗೆ ಮನೆಯಲ್ಲೇ ಇರೋ. ಕಾವೇರಿ, ಹಾ ನೀ ನನ್ ಜೊತೆಗ್ ಬಾ. ಸರಿ. ನಿನಗ್ ನನ್ ಜೊತೆ ಬಾ ಅಂತ ಹೇಳ್ದೆ ತಾನೆ? ಇನ್ನು ಇಲ್ಲೇ ನಿಂತಿದ್ರೆ ಏನ್ ಅರ್ಥ? ಆಯ್ತು. ಏನು ಅಂದ್ರೆ ಏನೇ ಏನಾಯ್ತು ನಿನ್ಗೆ? ಅದು ಅಯ್ಯೋ ರೀ, ಏನ್ ಗೊತ್ತಾ, ಗೋದಾ ಅಕ್ಕ ನಿಮ್ಗೆ ಮೋಸ ಮಾಡ್ತಿದ್ದಾರೆ. ನಿಜವಾಗ್ಲು ನೀವು ದಯವಿಟ್ಟು ನನ್ನ ನಂಬಿ. ಅಡ್ಗೆ ಮನೇಲಿ ಯಾರೋ ಬಚ್ಚಿಟ್ಕೊಂಡಿದ್ದಾರೆ. ಸಕ್ಕು, ನಿಜವಾಗ್ಲು ಗೋದಾ ಅಕ್ಕ ಸಕ್ಕುನ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಸಕ್ಕುನ? ಹೌದು, ಸಕ್ಕುನೇ. ಬನ್ನಿ ಹೋಗ್ ನೋಡೋಣ. ಬನ್ನಿ ಬನ್ನಿ, ಬೇಗ ಬನ್ನಿ, ಹೋಗ್ ನೋಡೋಣ. ಬನ್ನಿ, ಬೇಗ ಬನ್ನಿ. ಹಾ, ಆಗ್ಲೇ ಜಾಡಿಗಳು ಇಲ್ಲೇ ಇದ್ವಲ್ಲ. ಏನಾಯ್ತು? ನಿಮ್ಗೆ ಏನಾದ್ರೂ ಬೇಕಾ? ಏನು ಅಂದ್ರೆ ಆಗ್ಲೇ ಇಲ್ಲೇ ಇದ್ವು. ಎಲ್ಲಿಟ್ಟಿದ್ದೀರಾ? ನೀನ್ ಏನ್ ಕೇಳ್ತಿದ್ಯಾ? ಏನಿಟ್ಟಿದ್ದೆ? ಜಾಡಿಗಳನ್ನ ಎಲ್ಲಿಟ್ಟಿದ್ದೀರಾ? ಜಾಡಿಗಳ ಅರ್ಥ ಆಗ್ಲಿಲ್ಲ. ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ. ನಾನೇ ನೋಡ್ದೇರಿ ಆಗ್ಲೇ 2 ಜಾಡಿಗಳು ಇಲ್ಲಿದ್ವು. ಎಲ್ಲಿಟ್ಟಿದ್ದೀರಾ ಹೇಳಿ? ಏನ್ ಹೇಳ್ತಾ ಇದ್ಯಾ ನೀನು? ಗೋದಾವರಿ ಅಕ್ಕ, ಸುಮ್ನೆ ಸುಳ್ಳು ಹೇಳ್ಬೇಡಿ. ಆಗ್ಲೇ 2 ಜಾಡಿ ಇತ್ತು, ನಾನೇ ನೋಡಿದ್ದೀನಿ. ಅಯ್ಯೋ, ಇಲ್ಲಿ ಯಾಕೆ ನಾನ್ ಜಾಡಿ ಇಡ್ತೀನಿ? ನೀವು ಸುಳ್ಳು ಹೇಳ್ತಿದ್ದೀರಾ. ನನಗ್ ಗೊತ್ತು ನೀವೆಲ್ಲೋ ಬಚ್ಚಿಟ್ಟಿದ್ದೀರಾ ಅಂತ. ನಾನ್ ನಿಜ ಹೇಳ್ತಾ ಇದೀನಿ, ನನ್ನ ನಂಬು. ಗೋದಾ ಅಕ್ಕ, ಸುಳ್ಳು ಹೇಳ್ಬೇಡಿ. ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ. ನಾನ್ ಯಾಕೆ ಸುಳ್ಳು ಹೇಳಿ? ಏನೋ ನನಗ್ ಗೊತ್ತಿಲ್ಲ. 2 ಜಾಡಿ ಇಲ್ಲಿದ್ವು, ಸಕ್ಕು ಇಲ್ಲೇ ಎಲ್ಲೋ ಇದ್ದಾಳೆ. ಉಮಾ, ನಾನ್ ಬಂದಾಯ್ತು. ಏನಿಲ್ಲ ರೀ,